ನೀವು ನೋಡ್ತಾ ಇದ್ರೆ ವಿಜಯ ಟೈಮ್ಸ್. ಇದು ಇವತ್ತಿನ ಹೆಡ್ಲೈನ್ಸ್. ಇಂದು ಸಿಎಂ ಸಿದ್ದರಾಮಯ್ಯಗೆ ಮಹತ್ತರದ ದಿನ. ಮೂಡಾ ಅಕ್ರಮ ತನಿಖಾ ವರದಿ ನ್ಯಾಯಾಲಯಕ್ಕೆ ಸಲ್ಲಿಸಲಿರುವ ಲೋಕಾಯುಕ್ತ. ಸಿಬಿಐ ತನಿಖೆಗೆ ಕೋರಿ ಸಲ್ಲಿಸಿರುವ ಅರ್ಜಿ ಕೂಡ ಇಂದೇ ವಿಚಾರಣೆ. ರಾಜ್ಯದ ಕೆಲ ಹಿರಿಯ ಮುಖಂಡರು ಕಡ್ಡಿ ಆಡಿಸುತ್ತಿದ್ದಾರೆ. ಅಧಿಕಾರದ ತೆವಲು ಇದ್ದವರು ಪಕ್ಷ ತೊರೆಯಲಿ. ಭಿನ್ನಮತದ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿರುವ ಹಿರಿಯ ಬಿಜೆಪಿ ಶಾಸಕರು. ಕೇಂದ್ರದಿಂದ ಅನುದಾನ ಸಿಗುವ ನಿರೀಕ್ಷೆ ಇಲ್ಲ, ಸುಮ್ಮನೆ ಟೀಕೆ ಮಾಡ್ತಾರೆ ಅಷ್ಟೇ. ಕೇಂದ್ರದ ವಿರುದ್ಧ ಕೃಷಿ ಸಚಿವ ಚೆಲುವರಾಯಸ್ವಾಮಿ ಕಿಡಿ. ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಮೆಚ್ಚುಗೆ. ರಾಜ್ಯ ಸರ್ಕಾರ ಆರ್ಥಿಕ ಸಾಮಾಜಿಕತೆ ಉಳಿಸಲು ಶ್ರಮಿಸುತ್ತಿದೆ. ಗಣರಾಜ್ಯೋತ್ಸವ ಭಾಷಣದಲ್ಲಿ ಹೇಳಿಕೆ. ಹೈಕಮಾಂಡ್ ಎಚ್ಚರಿಕೆ ಬಳಿಕವೂ ಸಿಎಂ ಸ್ಥಾನ ಬದಲಾವಣೆ ಚರ್ಚೆ. ಮುಂದುವರೆದ ಸಿಎಂ ಸಿದ್ದರಾಮಯ್ಯ ಪರ ವಿರುದ್ಧ ಚರ್ಚೆ. ಸಚಿವ ಡಿ ಸುಧಾಕರ್, ಜಮೀರ್ ಅಹಮದ್ ನಡುವೆ ಮಾತಿನ ಚಕಮಕಿ. ಭಾರತ ವರ್ಸಸ್ ಬಾಂಗ್ಲಾದೇಶ ಟಿ20 ಪಂದ್ಯ. 8 ವಿಕೆಟ್ ಬಾರಿಸಿ ಏಕಪಕ್ಷೀಯ ಜಯ ಸಾಧಿಸಿದ ಮಹಿಳಾ ತಂಡ. ಟೂರ್ನಿಯಲ್ಲಿ ತನ್ನ ಅಗ್ರಸ್ಥಾನ ಉಳಿಸಿಕೊಂಡ ಟೀಂ ಇಂಡಿಯಾ. ನೀವು ನೋಡ್ತಾ ಇದ್ರೆ ವಿಜಯ ಟೈಮ್ಸ್. ಇದು ಇವತ್ತಿನ ಹೆಡ್ಲೈನ್ಸ್. ಇಂದು ಸಿಎಂ ಸಿದ್ದರಾಮಯ್ಯಗೆ ಮಹತ್ತರದ ದಿನ. ಮೂಡಾ ಅಕ್ರಮ ತನಿಖಾ ವರದಿ ನ್ಯಾಯಾಲಯಕ್ಕೆ ಸಲ್ಲಿಸಲಿರುವ ಲೋಕಾಯುಕ್ತ. ಸಿಬಿಐ ತನಿಖೆಗೆ ಕೋರಿ ಸಲ್ಲಿಸಿರುವ ಅರ್ಜಿ ಕೂಡ ಇಂದೇ ವಿಚಾರಣೆ. ರಾಜ್ಯದ ಕೆಲ ಹಿರಿಯ ಮುಖಂಡರು ಕಡ್ಡಿ ಆಡಿಸುತ್ತಿದ್ದಾರೆ. ಅಧಿಕಾರದ ತೆವಲು ಇದ್ದವರು ಪಕ್ಷ ತೊರೆಯಲಿ. ಭಿನ್ನಮತದ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿರುವ ಹಿರಿಯ ಬಿಜೆಪಿ ಶಾಸಕರು. ಕೇಂದ್ರದಿಂದ ಅನುದಾನ ಸಿಗುವ ನಿರೀಕ್ಷೆ ಇಲ್ಲ, ಸುಮ್ಮನೆ ಟೀಕೆ ಮಾಡ್ತಾರೆ ಅಷ್ಟೇ. ಕೇಂದ್ರದ ವಿರುದ್ಧ ಕೃಷಿ ಸಚಿವ ಚೆಲುವರಾಯಸ್ವಾಮಿ ಕಿಡಿ. ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಮೆಚ್ಚುಗೆ. ರಾಜ್ಯ ಸರ್ಕಾರ ಆರ್ಥಿಕ ಸಾಮಾಜಿಕತೆ ಉಳಿಸಲು ಶ್ರಮಿಸುತ್ತಿದೆ. ಗಣರಾಜ್ಯೋತ್ಸವ ಭಾಷಣದಲ್ಲಿ ಹೇಳಿಕೆ. ಹೈಕಮಾಂಡ್ ಎಚ್ಚರಿಕೆ ಬಳಿಕವೂ ಸಿಎಂ ಸ್ಥಾನ ಬದಲಾವಣೆ ಚರ್ಚೆ. ಮುಂದುವರೆದ ಸಿಎಂ ಸಿದ್ದರಾಮಯ್ಯ ಪರ ವಿರುದ್ಧ ಚರ್ಚೆ. ಸಚಿವ ಡಿ ಸುಧಾಕರ್, ಜಮೀರ್ ಅಹಮದ್ ನಡುವೆ ಮಾತಿನ ಚಕಮಕಿ. ಭಾರತ ವರ್ಸಸ್ ಬಾಂಗ್ಲಾದೇಶ ಟಿ20 ಪಂದ್ಯ. 8 ವಿಕೆಟ್ ಬಾರಿಸಿ ಏಕಪಕ್ಷೀಯ ಜಯ ಸಾಧಿಸಿದ ಮಹಿಳಾ ತಂಡ. ಟೂರ್ನಿಯಲ್ಲಿ ತನ್ನ ಅಗ್ರಸ್ಥಾನ ಉಳಿಸಿಕೊಂಡ ಟೀಂ ಇಂಡಿಯಾ. ನೀವು ನೋಡ್ತಾ ಇದ್ರೆ ವಿಜಯ ಟೈಮ್ಸ್. ಇದು ಇವತ್ತಿನ ಹೆಡ್ಲೈನ್ಸ್. ಇಂದು ಸಿಎಂ ಸಿದ್ದರಾಮಯ್ಯಗೆ ಮಹತ್ತರದ ದಿನ. ಮೂಡಾ ಅಕ್ರಮ ತನಿಖಾ ವರದಿ ನ್ಯಾಯಾಲಯಕ್ಕೆ ಸಲ್ಲಿಸಲಿರುವ ಲೋಕಾಯುಕ್ತ. ಸಿಬಿಐ ತನಿಖೆಗೆ ಕೋರಿ ಸಲ್ಲಿಸಿರುವ ಅರ್ಜಿ ಕೂಡ ಇಂದೇ ವಿಚಾರಣೆ. ರಾಜ್ಯದ ಕೆಲ ಹಿರಿಯ ಮುಖಂಡರು ಕಡ್ಡಿ ಆಡಿಸುತ್ತಿದ್ದಾರೆ. ಅಧಿಕಾರದ ತೆವಲು ಇದ್ದವರು ಪಕ್ಷ ತೊರೆಯಲಿ. ಭಿನ್ನಮತದ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿರುವ ಹಿರಿಯ ಬಿಜೆಪಿ ಶಾಸಕರು. ಕೇಂದ್ರದಿಂದ ಅನುದಾನ ಸಿಗುವ ನಿರೀಕ್ಷೆ ಇಲ್ಲ, ಸುಮ್ಮನೆ ಟೀಕೆ ಮಾಡ್ತಾರೆ ಅಷ್ಟೇ. ಕೇಂದ್ರದ ವಿರುದ್ಧ ಕೃಷಿ ಸಚಿವ ಚೆಲುವರಾಯಸ್ವಾಮಿ ಕಿಡಿ. ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಮೆಚ್ಚುಗೆ. ರಾಜ್ಯ ಸರ್ಕಾರ ಆರ್ಥಿಕ ಸಾಮಾಜಿಕತೆ ಉಳಿಸಲು ಶ್ರಮಿಸುತ್ತಿದೆ. ಗಣರಾಜ್ಯೋತ್ಸವ ಭಾಷಣದಲ್ಲಿ ಹೇಳಿಕೆ. ಹೈಕಮಾಂಡ್ ಎಚ್ಚರಿಕೆ ಬಳಿಕವೂ ಸಿಎಂ ಸ್ಥಾನ ಬದಲಾವಣೆ ಚರ್ಚೆ. ಮುಂದುವರೆದ ಸಿಎಂ ಸಿದ್ದರಾಮಯ್ಯ ಪರ ವಿರುದ್ಧ ಚರ್ಚೆ. ಸಚಿವ ಡಿ ಸುಧಾಕರ್, ಜಮೀರ್ ಅಹಮದ್ ನಡುವೆ ಮಾತಿನ ಚಕಮಕಿ. ಭಾರತ ವರ್ಸಸ್ ಬಾಂಗ್ಲಾದೇಶ ಟಿ20 ಪಂದ್ಯ. 8 ವಿಕೆಟ್ ಬಾರಿಸಿ ಏಕಪಕ್ಷೀಯ ಜಯ ಸಾಧಿಸಿದ ಮಹಿಳಾ ತಂಡ. ಟೂರ್ನಿಯಲ್ಲಿ ತನ್ನ ಅಗ್ರಸ್ಥಾನ ಉಳಿಸಿಕೊಂಡ ಟೀಂ ಇಂಡಿಯಾ.